ಅರಣ್ಯದ ಆಳದಲ್ಲಿ ಮುಳ್ಳುಗಿಡಗಳಿಂದ ಆವೃತವಾದ ನಿರ್ಜನವಾದ ಪ್ರದೇಶದಲ್ಲಿ ಒಂದು ಹಳೆಯ ಮನೆ ನಿಂತಿದೆ. ಅದು ಕಾಲದ ಹಳೆಯ ಗಾಯಗಳಂತೆ ಗೋಡೆಗಳಲ್ಲಿ ಬಿರುಕು ಬಿಟ್ಟು ಕಿಟಕಿಗಳ ಗ್ಲಾಸ್ ಒಡೆದು ಹೋಗಿವೆ. ಮನೆಯ ಸುತ್ತಲೂ ಒಂದು ಅದೃಶ್ಯವಾದ ಶಾಂತಿ ನೆಲೆಸಿ ಅದು ಭಯಾನಕವಾಗಿ ಮೌನದಿಂದ ಕೂಡಿತ್ತು. ಒಂದು ದಿನ ಸಾಹಸ ಪ್ರಿಯರಾದ 4 ಯುವಕರು ಆ ಮನೆಯ ಬಗ್ಗೆ ಕೇಳಿ ಅದನ್ನು ಅನ್ವೇಷಿಸಲು ನಿರ್ಧರಿಸಿದರು. ಅವರು ಮನೆಯೊಳಗೆ ಪ್ರವೇಶಿಸಿದಾಗ ಅವರ ಕಣ್ಣುಗಳು ಕತ್ತಲೆಯಲ್ಲಿ ಹೊಳೆಯುವ ಕೆಂಪು ಬೆಳಕನ್ನು ಕಂಡವು. ಅವರು ಮುಂದೆ ಹೋದಂತೆ ಅವರಿಗೆ ಅಸಹನೀಯವಾದ ಶೀತಲತೆ ಅನುಭವವಾಯಿತು. ಮನೆಯೊಳಗೆ ಅವರು ಅನೇಕ ಅಸಹಜವಾದ ದೃಶ್ಯಗಳನ್ನು ಕಂಡರು. ಕೆಲವು ಕೋಣೆಗಳಲ್ಲಿ ರಕ್ತದ ಕಲೆಗಳು ಗೋಡೆಗಳ ಮೇಲೆ ಹರಡಿಕೊಂಡಿದ್ದವು. ಇನ್ನೂ ಕೆಲವು ಕೋಣೆಗಳಲ್ಲಿ ಹಳೆಯ ಪುಸ್ತಕಗಳು ಮತ್ತು ಪತ್ರಿಕೆಗಳು ಅಸ್ತವ್ಯಸ್ತವಾಗಿ ಹರಡಿಕೊಂಡಿದ್ದವು. ಅವರಿಗೆ ಅರ್ಥವಾಗದ ಚಿಹ್ನೆಗಳು ಮತ್ತು ಸಂಕೇತಗಳು ಗೋಡೆಗಳ ಮೇಲೆ ಬರೆಯಲ್ಪಟ್ಟಿದ್ದವು. ಹಾಗೆಯೇ ಅವರು ಕೇಳಿದರು. ಅಸಹನೀಯವಾದ ಶಬ್ದಗಳು ಕೇಳಿಸತೊಡಗಿದವು. ಕೆಲವೊಮ್ಮೆ ಅದು ಕಿರುಚಾಟದಂತೆ, ಕೆಲವೊಮ್ಮೆ ಅದು ಕೊಳೆಯುತ್ತಿರುವ ಮಾಂಸದಂತೆ. ಭಯದಿಂದ ಅವರು ಮನೆಯಿಂದ ಹೊರಗೆ ಓಡಲು ಪ್ರಯತ್ನಿಸಿದರು. ಆದರೆ ಪ್ರತಿ ಬಾರಿ ಅವರು ಮತ್ತೆ ಮತ್ತೆ ಅದೇ ಕೋಣೆಯಲ್ಲಿ ಕೊನೆಗೊಳ್ಳುತ್ತಿದ್ದರು. ಅವರಿಗೆ ಅರ್ಥವಾಯಿತು, ಅವರು ಸಿಕ್ಕಿಬಿದ್ದಿದ್ದಾರೆ. ಮನೆಯು ಅವರನ್ನು ಬಿಡಲು ಇಷ್ಟವಿರಲಿಲ್ಲ. ಅದು ಅವರನ್ನು ತನ್ನೊಳಗೆ ಆಳವಾಗಿ ಎಳೆಯುತ್ತಿತ್ತು. ಅವರ ಪ್ರತಿಯೊಂದು ಚಲನೆಯನ್ನು ಮನೆಯು ಗಮನಿಸುತ್ತಿತ್ತು. ಅವರ ಪ್ರತಿಯೊಂದು ಭಯವನ್ನು ಅದು ಆನಂದಿಸುತ್ತಿತ್ತು. ಅಂತಿಮವಾಗಿ ಅವರು ಮನೆಯ ರಹಸ್ಯವನ್ನು ಕಂಡುಕೊಂಡರು. ಅದು ಒಂದು ಪ್ರಾಚೀನ ಶಕ್ತಿಯ ಮೂಲವಾಗಿತ್ತು. ಅದು ಮಾನವರ ಭಯವನ್ನು ಆಹಾರವಾಗಿ ಸೇವಿಸುತ್ತಿತ್ತು. ಮನೆಯು ಅವರ ಭಯವನ್ನು ಹೀರಿಕೊಳ್ಳುತ್ತಿತ್ತು, ಅವರನ್ನು ದುರ್ಬಲಗೊಳಿಸುತ್ತಿತ್ತು. ಅವರು ಪ್ರಾರ್ಥಿಸಿದರು, ಆದರೆ ಅವರ ಪ್ರಯತ್ನಗಳು ವ್ಯರ್ಥವಾದವು. ಅಂತಿಮವಾಗಿ ಮನೆಯು ಅವರನ್ನು ಸಂಪೂರ್ಣವಾಗಿ ಹೀರಿಕೊಂಡಿತು. ಅವರ ಆತ್ಮಗಳನ್ನು ತನ್ನೊಳಗೆ ಸೇರಿಸಿಕೊಂಡಿತು. ಮತ್ತೆ ಮತ್ತೆ ಮನೆಯು ತನ್ನ ಬಲಿಪಶುಗಳಿಗಾಗಿ ಕಾಯುತ್ತಿದೆ. ಅರಣ್ಯದ ಆಳದಲ್ಲಿ ನಿಗೂಢವಾಗಿ ನಿಂತು